ಸರ್ ಹೇಳಿ. ಸೊ ಇವತ್ತು ಆಯುಧ ಅನ್ನೋ ಸಿನಿಮಾ ನೋಡಿದ್ದೀರಾ? ಸೊ ಹೇಗೆ ಅನಿಸ್ತು ನಿಮಗೆ ಫಸ್ಟ್ ರಿಯಾಕ್ಷನ್? ಆಯುಧ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಆಯುಧ ಅನ್ನೋ ಟೈಟಲ್ಲೇ ನನಗೆ ಭಾಳ ಇಷ್ಟ ಇದೆ. ಒಂದು ಆಯುಧ ಅಂದರೆ ಬರೀ ಒಂದು ವೆಪನ್ ಅಂತ ಆಗಲ್ಲ, ಅದು ಒಂದು ಮನುಷ್ಯರ ಒಂದು ಒಳಗಿಂದ ಬರೋ ಶಕ್ತಿ. ಆ ವಿಚಾರಗಳು ಕೂಡ ಸಿನಿಮಾದಲ್ಲಿ ತೋರಿಸ್ತಾರೆ. ಮತ್ತು ಭಾಳ ಒಂದು ಹೊಸಬ್ರ ತಂಡ, ಭಾಳ ಪ್ರಾಮಾಣಿಕವಾಗಿ ಒಳ್ಳೆ ಸಿನಿಮಾ ಮಾಡಬೇಕು, ಸಿನಿಮಾ ರಂಗ ಬೆಳೆಸಬೇಕು, ಅವರ ಪ್ರತಿಭೆಗಳು ತೋರಿಸ್ಬೇಕು ಅನ್ನೋ ಒಂದು ಭಾಳ ಪ್ರತಿಭಾವಂತರು ಡೈರೆಕ್ಟರ್ ಪ್ರೊಡ್ಯೂಸರ್ ದೇವರಾಜ್ ಆಗಿರ್ಬೋದು, ಸೂರ್ಯ ಪ್ರವೀಣ್ ಆಗಿರ್ಬೋದು, ಸಂಗೀತಾರಾಗಿರ್ಬೋದು, ಅಮೃತ ಆಗಿರ್ಬೋದು, ಕೇಸರಿ ಆಗಿರ್ಬೋದು, ಎಲ್ಲ ಒಂದು ನಾರಾಯಣ ಅವರು ಎಲ್ಲ ಅವರ ರೀತಿಯಲ್ಲಿ ಅವರ ಪಾತ್ರಗಳನ್ನ ಭಾಳ ಚೆನ್ನಾಗಿ ತೋರಿಸಿದ್ರೆ ಆ ಪಾತ್ರ ಜೀವನ ಹೊಸ ಸಿನಿಮಾಗಳು, ಹೊಸ ಪ್ರತಿಭೆಗಳು ಬಂದು ಕನ್ನಡ ಚಿತ್ರರಂಗನ ಬೆಳೆಸ್ತಾ ಬರಬೇಕು. ನಮಗೆ ಸಕ್ಸಸ್ ಪರ್ಸೆಂಟೇಜ್ ಈಗ ಹೆಚ್ಚಾಗ್ತಾ ಇರಬೇಕು. ಆ ರೀತಿ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿದಷ್ಟು ಮತ್ತು ಆವತ್ತು ಹೊಸ ಯೋಚನೆಗಳು, ಹೊಸ ಟ್ಯಾಲೆಂಟ್ಗಳು ಬಂದಷ್ಟು ಚಿತ್ರರಂಗ ಒಳ್ಳೆಯದಾಗುತ್ತೆ. ಎಂದೆಂದಿಗೂ ಹೊಸಬರಿಂದಲೇ ನಾವು ನಿರೀಕ್ಷೆ ಮಾಡೋದು. ಹಳಬರಿಗಿಂತ ಹಳಬರು ಆ ಆಲೋಚನೆಗಳು, ಹೊಸ ಥರ ಯೋಚನೆಗಳು ಕಡಿಮೆ ಆಗ್ತಾ ಬಂದಿದೆ. ಬಟ್ ಹೊಸಬರಿಂದ ಇವತ್ತಿನ ದಿನ ಆಧುನಿಕ ವಿಚಾರಗಳನ್ನ ಮತ್ತು ಒಂದು ಹೊಸ ಪ್ರೆಸೆಂಟೇಷನ್ಗಳು ಎಲ್ಲರೂ ಪ್ರಯತ್ನ ಪಡ್ತಾರೆ. ಇಂಥ ಒಳ್ಳೆಯ ಪ್ರಯತ್ನಗಳು ಒಳ್ಳೆಯದಾಗಲಿ ಅಂತ ಹಾರೈಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಲ್ಪ ಮೈಕ್ ಮೇಲೆ. ಹಾಂ ಸರ್, ರೆಡಿ ಅಣ್ಣ? ಓಕೆ ಯಾ ಸರ್ ಹೇಳಿ. ಸೊ 4 ಡೇ ಅನ್ಸುತ್ತಲ್ಲ ಇವತ್ತು, 5th ಡೇ. ಸೊ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಇವತ್ತು ಸಹ ಹೌಸ್ಫುಲ್ ಎಲ್ಲ ಆಗಿದೆ. ಒಂದು ಆರ್ಟಿಸ್ಟ್ ಸೆಲೆಬ್ರಿಟಿ ಶೋ ಬೇರೆ ಮಾಡಿದ್ದಾರೆ, ಎಲ್ಲ ಬಂದಿದ್ದಾರೆ. ಸೊ ಹೇಳಿ, ಹೆಂಗಿತ್ತು ರಿಯಾಕ್ಷನ್ಸ್ ಎಲ್ಲ ಅವ್ರದ್ದೆಲ್ಲ? ತುಂಬ ಖುಷಿ ಆಗ್ತಿದೆ. ಆಯುಧ ಇವತ್ತಿಗೆ 5ನೇ ದಿನ ಬಿಡುಗಡೆ ಆಗಿ ತುಂಬ ಜನ ಬರ್ತಾ ಇದ್ದಾರೆ ಸಿನಿಮಾಗೆ. ಒಂದು ಹೊಸ ನಾಯಕನಿಗೆ ಮತ್ತು ಹೊಸ ನಿರ್ದೇಶಕಲ್ಲ, ಹೊಸ ನಾಯಕನಿಗೆ ಇಷ್ಟು ಸಪೋರ್ಟ್ ಸಿಗ್ತಿರೋದು ತುಂಬ ಖುಷಿ ಆಗ್ತಿದೆ. ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಅಂತ ಒಂದು ಅಳಕೇನಿತ್ತು, ಇವತ್ತು ನನಗೆ ಆಶೀರ್ವಾದ ಮಾಡೋದಕ್ಕೆ ತುಂಬ ಜನ ಕಲಾವಿದರು ಬಂದಿದ್ದಾರೆ, ನಿರ್ದೇಶಕರು ಬಂದಿದ್ದಾರೆ. 5ನೇ ದಿನಕ್ಕೆ ಟಾಕ್ ಗೊತ್ತಾಗಿ ಕೇಳಿದ ತಕ್ಷಣ, ಒಂದು ಇನ್ವಿಟೇಷನ್ ಕೊಟ್ಟ ತಕ್ಷಣ ಏನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಬಂದು ನಮಗೆ ಹರಿಸಿ ಆಶೀರ್ವಾದ ಮಾಡಿದ್ರ ಜೊತೆಲಿ ನಮ್ಮ ಮೈನಾ ಹೀರೋ ಮತ್ತು ಬಿರುಗಾಳಿ ಹೀರೋ ಚೇತನ್ ಸರ್ ಬಂದು ಸಿನಿಮಾ ನೋಡಿ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ನಮ್ಮ ಡಾಕ್ ಸತೀಶ್ ಅವರು ಬಂದಿದ್ದಾರೆ, ಮನೋಜ್ ಅವರು ಬಂದಿದ್ದಾರೆ, ಮೂಗ್ ಸುರೇಶ್ ಸರ್ ಬಂದಿದ್ದಾರೆ, ವಿಕ್ಟ್ರಿ ವಾಸ್ ಅವರು ಬಂದಿದ್ದಾರೆ, ಹಲವು ನಿರ್ದೇಶಕರು ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಹೆಚ್ಚಿನ ಜನ ಇನ್ನೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತ ನಾನು ಕೇಳ್ಕೊಂಡೆ. ಯಾಕಂದರೆ ಮಾಡಿದ್ದ ಸಿನಿಮಾ ಅವ್ರಿಗೋಸ್ಕರ. ಆಯುಧ ಒಂದು ಒಳ್ಳೆಯ ಪ್ರಚಾರ ಸಿಕ್ಕಿದೆ ಅಂತ ನನಗೆಲ್ಲರೂ ಹೇಳ್ತಾರೆ. ಪ್ರಚಾರಕ್ಕಿಂತ ಜನ ಬಂದು ಟಿಕೆಟ್ ಹರಿದು ನೋಡಿದ್ರೆ ನಮ್ಮಂಥವ್ರು ಉಳಿತೀವಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ. ಬಟ್ ತುಂಬ ಖುಷಿಯಾಗಿದೆ 5ನೇ ದಿನ. ಮತ್ತು 2ನೇ ವಾರನೂ ಇಲ್ಲೇ ಕಂಟಿನ್ಯೂ ಆಗ್ತಿದೆ. ಆಮೇಲೆ ಈ ಚಿತ್ರಕ್ಕೆ 1,000 ಜನ ಒಂದು ವಾರದಲ್ಲಿ ನೋಡಿದ್ದಾರೆ. ಅಂದರೆ ಈ 5 ದಿನಕ್ಕೆ 1,000 ಜನ ಬರೀ ಸಪ್ನಾ ಥಿಯೇಟ್ರಲ್ಲಿ ನೋಡಿದ್ದಾರೆ. ಅದು ತುಂಬ ಖುಷಿ ವಿಚಾರ. ಇದ್ರ ಪರವಾಗಿ ನಾನು ಒಂದು ಸಕ್ಸಸ್ ಮೀಟ್ ಕೂಡ ಶನಿವಾರ ಹಮ್ಮಿಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಸರ್. ನೆಕ್ಸ್ಟು ಒಳಗಡೆ ಬನ್ನಿ. ಹಾಂ ರೆಡಿ ಹೇಳಿ ಮೇಡಮ್. ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು 5ನೇ ದಿನ ಆಯುಧ. ದೊಡ್ಡ ಯುದ್ಧನೇ ಆಗೋಯ್ತು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೂವಿ ಸಪೋರ್ಟ್ ಮಾಡಲ್ಲ ಅಂತ ಅನ್ಕೋತೀವಿ. ನಿಜವಾಗ್ಲೂ ಇವತ್ತು ಎಲ್ಲ ಸೆಲೆಬ್ರಿಟೀಸ್ ಬಂದಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಿಂದ ಸಾಕಷ್ಟು ಜನ ಆರ್ಟಿಸ್ಟ್ಗಳು ಬಂದು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಎಲ್ಲ ಕನ್ನಡ ಮೂವೀಸ್ಗೂ. ಹಾಗೂ ಏನು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾದಂಥ ಸಿನಿಮಾ. ಡೈಲಿ ಆರ್ಗ್ಯಾನಿಕ್ ಆಗಿ ಜನಗಳು ಬಂದು ನೋಡ್ತಾನೇ ಇದ್ದಾರೆ. ಸೊ ನಮ್ಮ ಮೂವಿ ದೊಡ್ಡ ಹಿಟ್ಟಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾರೈಸಿ. ಥ್ಯಾಂಕ್ ಯು. ನಿಮ್ಮ ರೊಮ್ಯಾಂಟಿಕ್ ಸಾಂಗ್ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಅನ್ಸುತ್ತೆ. ಚೆನ್ನಾಗಿ ಆ್ಯಕ್ಚುಲಿ ಅದು ಚೆನ್ನಾಗಿ ತೆಗೆದಿದ್ದಾರೆ DOP ಸರ್. ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಕೊರಿಯೋಗ್ರಾಫಿ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಸಾಕಷ್ಟು ಜನ ವಿಲನ್ಸ್ಗಳಿದ್ದಾರೆ. ನಮ್ಮ ಇವರು ಸರಿ ಸಕಲಾಗಿ ಮಾಡಿದ್ದಾರೆ, ಕ್ಯಾಟ್ ರಘು ಆಗಿ. ಆ್ಯಂಡ್ ನಮ್ಮ ಸರ್ ಆ್ಯಕ್ಟಿಂಗ್ ವೈಸ್ ಎಸ್ಪೆಷಲಿ ಫೈಟಿಂಗ್ ಅಂತೂ ಸಿಕ್ಕಾಬಡೆ ಫಿದಾಗಿ ಹೋಗ್ಬಿಟ್ಟಿದ್ದೀನಿ. ಆ್ಯಕ್ಷನ್ ಮೂವಿ, ಕಂಪ್ಲೀಟ್ ಆ್ಯಕ್ಷನ್ ಆಗಿದೆ. ಆ್ಯಂಡ್ ನನಗಿದ್ರಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇನ್ನೂ ಒಳ್ಳೆ ಮೂವಿ ಮಾಡಿ ನಮ್ಮಂಥ ಆರ್ಟಿಸ್ಟ್ಗಳು ಇನ್ನೂ ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಇವರೇ ಡೈರೆಕ್ಟರ್, ಇವರೇ ಪ್ರೊಡ್ಯೂಸರ್, ಇವರೇ ಆ್ಯಕ್ಟರ್ ಆಗಿ ಮಾಡಿರೋದು ತುಂಬಾ ದೊಡ್ಡ ಖುಷಿ ಇದೆ. ಥ್ಯಾಂಕ್ ಯು. ನೀವು ಸಾಂಗ್ ಬರೆದವ್ರು ಆಯ್ತು ಬೇಡ, ಇವಾಗ ಬೇಡ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಮನವರ್ಸಿ ಇಷ್ಟು ಕಷ್ಟ ಇದೆ ನನಗೆ. ನಿಮ್ದೇ ಸಾಕು ಸರ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮನವರ್ಸಿ ಅವ್ರಿಗೂ ಕೂಡ ಸಾಂಗ್ ಲಿರಿಕ್ಸ್ ಅಂತೂ ಸಕ್ಕತ್ತಾಗಿದೆ. ನಾನಂತೂ ಡೈಲಿ ಒಂದು 2-3 ಸಲ ನೋಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳಿ ಡೇ. ಸೊ ವಿಲನ್ ಆಗಿ ಕ್ಯಾರೆಕ್ಟರ್ ಹೋಗಿ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬಂದಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ.
ಸೊ ಆರ್ಟಿಸ್ಟ್ಗಳು ಏನಂದ್ರು, ಹೀರೋಗಳೆಲ್ಲ ಏನಂದ್ರು ಇವತ್ತು ಸೆಲೆಬ್ರೇಷನ್? ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ಯಾಕೆಂದರೆ ರಿಲೀಸ್ ಆದಾಗಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಮ್ಮ ಹೀರೋ, ನಿರ್ದೇಶಕರು, ನಿರ್ಮಾಪಕರು ನಮ್ಮ ದೇವರಾಜ್ ಸರ್, ಆ್ಯಕ್ಚುಲಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕ್ರೆಡಿಟ್ ಆದರೂ ಅವ್ರಿಗೆ ಸೇರಬೇಕು. ತುಂಬ ಜನ ಹೀರೋಗಳಾಗಿರ್ಬೋದು ಮತ್ತು ನಮ್ಮ ಕಲಾವಿದರುಗಳಾಗಿರ್ಬೋದು, ಎಸ್ಪೆಷಲಿ ಹಿರಿಯ ಕಲಾವಿದರುಗಳು, ನಮ್ಮ ಮೂಗೂರು ಸುರೇಶ್ ಸರು, ಹಾಗೆ ನಮ್ಮ ಕೆಂಪೇಗೌಡ ಅವರು, ಹಾಗೆ ನಮ್ಮ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೈನಾ ಚೇತನ್ ಸರ್ ಅವರು ಕರೆದಿದ್ದಷ್ಟೇ, ಸರ್ ಈ ಥರ ಹಿಂಗಿದೆ ಬನ್ನಿ, ಅದೇ ಪ್ರಮೋಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಅದ್ರ ಬಗ್ಗೆ ರಿವ್ಯೂ ಕೇಳ್ತಾ ಇದ್ದೀನಿ ನನ್ನ ಸಿನಿಮಾ ಬಗ್ಗೆ, ಖಂಡಿತ ಬರ್ತೀನಿ ತಮ್ಮ ಅಂತ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಮೂಲಕ ಮೈನಾ ಚೇತನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನಷ್ಟು ಕಲಾವಿದರುಗಳು ಬೈಟ್ಸ್ಗಳು ಕಳಿಸು ಕೂಡ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ರಘುರಾಮ್ ಕಪ್ಪ ಅವರು ಮತ್ತು ಪ್ರಕಾಶ್ ತುಂಬಿನಾಡು ಅವರಾಗಿರ್ಬೋದು, ಧರ್ಮಣ್ಣ ಅವರಾಗಿರ್ಬೋದು, ಈಗ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಸಿನಿಮಾ ನೋಡಿದ ಮೇಲೆ ಇವಾಗ ಮೈನಾ ಚೇತನ್ ಸರ್ ಕೆಲವು ಇದನ್ನೆಲ್ಲ ನನ್ನ ಪರ್ಸ್ನಲಾಗಿ ಹೊಗಳಿದ್ರು, ಅದು ನಂಗೆ ಭಾಳ ಖುಷಿ ಆಯ್ತು ನಿಜವಾಗ್ಲೂ. ನಮ್ಮ ಹೀರೋಯಿನ್ ಸಂಹಿತಾ ಅವರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರ ಒಂದು ಶ್ರಮನೂ ಕೂಡ ನಮ್ಮ ಆಯುಧ ಸಿನಿಮಾಗೆ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಬ್ಬರು ಹೀರೋಯಿನ್ ಅಮೃತ ಅವರಿದ್ದಾರೆ, ಅವ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಓವರ್ ಆಲ್ ಟೀಮ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಕೆಲವೊಮ್ಮೆ ಹೊಸಬ್ರು ಸಿನಿಮಾ ಅಂತ ಬಂದಾಗ ನಮಗೆ ಈ ಸಿನಿಮಾಗೆ ಜನ ನೋಡೋಕ್ಕೆ ಬರಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಬಟ್ ನಾವು ಈ ನಡುವೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಏನು ಅಂದರೆ ಕ್ರೌಡ್ ಇತ್ತು, ವೀಕ್ ಡೇಸಲ್ಲೂ ಕೂಡ ಅದೇ ಕ್ರೌಡ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ. ನಮ್ಮ ಹೀರೋ ಸರ್ ನಾವು ಇಲ್ಲೇ ಥಿಯೇಟರ್ ಹತ್ರ ಬಂದು ವಿಸಿಟಿಗೆ ಬಂದಾಗ ತುಂಬ ಜನ ಅದ್ಭುತವಾದ ರೆಸ್ಪಾನ್ಸ್ ಮಾಡ್ತಾಯಿದ್ರು ನಮ್ಮ ಪಬ್ಲಿಕ್ಸು, ಅದೆಲ್ಲ ಭಾಳ ಖುಷಿ ಆಗ್ತಾಯಿತ್ತು. ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ದೀವಿ, ಇದು ತುಂಬ ಖುಷಿ ಇದೆ. ನೆಕ್ಸ್ಟು ಸಕ್ಸಸ್ಫುಲ್ ಮೀಟ್ ಕೂಡ ಅದೂ ಆಗ್ತಾಯಿದೆ. ಒಳ್ಳೆಯದಾಗಲಿ ದೇವರಾಜ್ ಸರ್, ನಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್ಪೆಷಲ್ ನಿರ್ಮಾಪಕರಿಗೆ ಒಳ್ಳೇದಾಗಬೇಕು. ನೆಕ್ಸ್ಟ್ ಹಾಗೆ ನಮ್ಮ ಲಿರಿಕ್ ರೈಟರ್ಸು ನಮ್ಮ ನವಲಗುಂದ ಅವರು, ನಾನು ಅವ್ರನ್ನ ನವಲಗುಂದ ಅಂತಲೇ ಕರೆಯೋದು, ಆ್ಯಕ್ಚುಲಿ ಮನ್ವರ್ಷಿ ನವಲಗುಂದ ಅಂತ ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾರೆ ಸರ್. ನಿಮಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಟೀಮ್ ಜೊತೆ ನಿಂತಿದ್ದಾರೆ ಬೆನ್ನೆಲುಬಾಗಿ, ಎಲ್ಲ ರೀತಿ ಎಲ್ಲ ವರ್ಗದಲ್ಲೂ ಕೂಡ ನಿಮ್ಮ ಶ್ರಮ ನೋಡಿದ್ದೀನಿ. ನಿಮಗೂ ಒಳ್ಳೆಯದಾಗಲಿ. ಎಂಟೈರ್ ಕರ್ನಾಟಕ ಜನತೆ ನಮ್ಮ ಸಿನಿಮಾನ ನೋಡಿ ಆಶೀರ್ವದಿಸಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸರ್. ಮೇಡಮ್ ಹೇಳಿ, ಎಲ್ಲೋಗಿದ್ರಿ ಇಷ್ಟು ದಿನ? ಹೇಳಿ, ಸೊ ನಿಮ್ಮ ಪಾತ್ರಕ್ಕೆ ಯಾವ ಥರ ರೆಸ್ಪಾನ್ಸ್ ಬಂತು ಎಲ್ಲ? ಎಲ್ಲರೂ ಹೇಳ್ತಿದ್ದಾರೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ ಅಂತ. ಐ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್ ಬಿಕಾಸ್ ಇಟ್ ವಾಸ್ ಮೈ ಫಸ್ಟ್ ಫಿಲಮ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ದೇವರಾಜ್ ಸರ್ ಆನ್ ದಟ್ ಹೆಲ್ಪ್ ಮೀ ಗೋ ಥ್ರೂ ಇಟ್. And it is going very well. It is running successfully and I'm very happy for it. ಎಲ್ರಿಗೂ ನಾನು ಕಸ್ತೂರಿ ಪಾತ್ರ ಮಾಡಿದ್ದೀನಿ ಈ ಮೂವಿಲಿ, ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು 5ನೇ ದಿನ ಹೌಸ್ಫುಲ್ ಆಗಿ ಹೋಗ್ತಾ ಇದೆ. ಅದು ಬೇರೆ ಸೆಲೆಬ್ರಿಟಿ ಶೋ, ಚೇತನ್ ಸರ್ ಬಂದಿದ್ದರು, ಮತ್ತು ಮೂಕ್ ಸುರೇಶ್ ಸರ್ ಎಲ್ಲ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ. ಅವರಂತೂ ನನ್ನ ಪಾತ್ರ ನೋಡಿಬಿಟ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಹೊಗಳಿದ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ದೇವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಸಾಂಗ್ಸ್ ಮಾತ್ರ ಮಸ್ತಾಗಿದೆ. ಥ್ಯಾಂಕ್ ಯು ಸರ್. ಸಾರಿ, ಮನ್ವರ್ಷಿ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಸಾಂಗ್ಸ್ ಮಾತ್ರ ಮಸ್ತಾಗಿದೆ. ಎಲ್ಲರೂ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಇನ್ನು ಮುಂದೆ ಒಳ್ಳೊಳ್ಳೆ ಮೂವಿ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ವಿ ನಾರಾಯಣ. ಸೊ ಒಂಚೂರು ಈ ಕಡೆ ಇನ್ನೊಂದು ಸಿನಿಮಾ ನೋಡಿದ್ದೀರಲ್ಲ ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ಸೊ ಅದನ್ನು ನಾನು ಏನೇ ಕ್ರೆಡಿಟ್ ಹೋಗ್ಬೇಕಾದ್ರೂ ದೇವರಾಜ್ ಸರ್ಗೆ ಕಳಿಸ್ಬೇಕು. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಬೇಕಂತ ನಾನು ಹೋದಾಗ ಕಾಂಪಿಟೇಷನ್ಸ್ ಇತ್ತು. ಬಟ್ ನನ್ನ ಮೇಲೆ ಭರವಸೆ ಇತ್ತು. ಹೊಸೊಬ್ಬರಿಗೆ ನಾನು ಹೊಸಬ ಏನಲ್ಲ, ಸುಮಾರು ವರ್ಷದಿಂದ ಇದ್ದೀನಿ. ಬಟ್ ಈ ಸಿನಿಮಾ ನನಗೆ ನಿಜವಾಗ್ಲೂ ಒಂದು ಹೊಸ ಆರಂಭ ಮಾಡಿದೆ ಸರ್. ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಯೂಟ್ಯೂಬ್ನ ಎಲ್ಲ ಕನ್ನಡಿಗರಿಗೆ ಸೇರ್ಕೊಳ್ಳೋದೇನೆಂದರೆ ಹೊಸ ಸಿನಿಮಾ ನೋಡಿ ನಾನು ದೇವನಿಂದ ಹೇಳ್ತಾಯಿದ್ದೆ. ಬಟ್ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಥಿಯೇಟ್ರಲ್ಲಿ. ಇವತ್ತಿಗೆ 5ನೇ ದಿನ ಸಿನಿಮಾ ರಿಲೀಸ್ ಆಗಿ. ಸೊ ಎಲ್ಲ ಪ್ರೇಕ್ಷಕರು ಬರ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸು ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿ ಕಂಟಿನ್ಯೂ ಆಗಲಿ. ಹೊಸಬ್ರ ಸಿನಿಮಾಗಳಿಗೆ ಆಶ್ರಯಿಸಿ ಹೊಸಬ್ರು ಬೆಳೆಯೋಕ್ಕೆ, ಹೊಸ ಪ್ರೊಡ್ಯೂಸರ್ಸ್ ಬೆಳೀಬೇಕಂದ್ರೆ ನಮ್ಮ ಕನ್ನಡಿಗರು ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಸೊ ಥ್ಯಾಂಕ್ ಯು ಸೊ ಮಚ್. ಕೇಳಿರಿ ಸರ್, ಹೇಳ್ತೀನಿ ಸರ್. ಹೇಳಿ, ಸೊ ನಿಮ್ಮ ಸಾಂಗಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಎಲ್ಲರೂ ಆ ಸಾಂಗ್ ಚೆನ್ನಾಗಿ ಮೆಚ್ಕೊತಾ ಇದ್ದಾರೆ. ಸೊ ಅದು ಲಿರಿಕ್ ರೈಟರ್ ಆಗಿ ನೀವೇನು ಹೇಳ್ತೀರಾ ಅಂತ? ಫಸ್ಟ್ ಆಫ್ ಆಲ್ ನಂಗೆ ತುಂಬ ಖುಷಿ ಸರ್. ಯಾಕಂದರೆ ದೇವರಾಜ್ ಸರ್ ಜೊತೆ ಇದು ಸತತವಾಗಿ 5ನೇ ಸಿನಿಮಾ ನಂದು. 5ನೇ ಸಿನಿಮಾ ಅಂದರೆ ಅವ್ರದ್ದು ಎಲ್ಲ ಸಾಂಗ್ಗಳನ್ನು ನಾನೇ ಬರಿತಾ ಬಂದಿದ್ದೀನಿ. ಇದರಲ್ಲೂ ಕೂಡ ಈ ಸಾಂಗು ಪ್ರೇಮಲೋಕದ ಪಾರಿಜಾತವೇ ಅಂತ ಒಂದು ಸಾಂಗು ತುಂಬ ಇಷ್ಟಪಟ್ಟಿದ್ದಾರೆ ಜನ. ಎಲ್ಲೇ ಹೋದರೂ ನನಗೆ ಕಿವಿಗೆ ಬೀಳ್ತಾ ಇದೆ.
ಅಂದರೆ ಒಬ್ಬ ಲಿರಿಕ್ ರೈಟ್ರಿಗೆ ಅದೇ ಅಲ್ವಾ ಖುಷಿ ಕೊಡೋದು. ನಾವು ಎಷ್ಟು ಅದ್ರದ್ದು ಸಂಪಾದನೆ ಮಾಡ್ತೇವೆ ಅನ್ನೋದಕ್ಕಿಂತ ಎಷ್ಟು ಜನ ಅದನ್ನು ಕೇಳಿದ್ದಾರೆ ಅನ್ನೋದ್ರ ಮೇಲೆ ನಮ್ಗೆ ಖುಷಿ ಇರುತ್ತೆ, ಖುಷಿ ಆಗ್ತಾ ಇದೆ ಸರ್. ಹಾಗೆ ಈ ಸಾಂಗ್ ಬರೆಯೋದಕ್ಕೆ ನಿಮ್ಗೆ ಏನು ಸರ್ ಸ್ಫೂರ್ತಿ? ನೀವೇನಾದ್ರು ಹಿಂದೆ ಲವ್ ಮಾಡಿದ್ರಾ? ಯಾಕಂದರೆ ಒಂದು ಅದ್ಭುತ ಡ್ಯುಯೆಟ್ ಸಾಂಗ್ ಅದು. ಇದ್ರ ಎಕ್ಸ್ಪೀರಿಯನ್ಸ್ ಇಲ್ಲದೇ ಅದನ್ನು ಅನುಭವಿಸಿನೇ ಲಿರಿಕ್ಸ್ ಬರೀಬೇಕು. ಇದ್ರ ಬಗ್ಗೆ ಏನಾದ್ರು ನಮ್ಗೆ ಅನುಭವ ಸರ್ ಏನಾದ್ರು? ಇಲ್ಲ, ಇದು ಒಬ್ಬ ಲಿರಿಕ್ ರೈಟರ್ ಅಂತಂತಂದರೆ ನಾವು ಪಾತ್ರದೊಳಗೆ ಲೀನ ಆಗಬೇಕಾಗುತ್ತೆ. ಪ್ರತಿಯೊಂದು ಸಿಚುವೇಶನ್ ಕೂಡ ಅದು ಇನ್ಸ್ಪೈರ್ ಮಾಡುತ್ತೆ ನಮಗೆ. ಹಂಗಾಗಿ ನಾವು ಸಾಂಗ್ ಬರೆದಿರೋದು. ಬನ್ನಿ ಥ್ಯಾಂಕ್ ಯು. ಅಲ್ಲ ನೀವು ಬನ್ನಿ. ಸರ್ ಹೆಂಗೆ ಚೆನ್ನಾಗಿ ಎಲ್ಲ ಕರೆಕ್ಟಾಗಿದೆಯಾ ಹೇಗೆ ಅಂತ? ಸರ್ ಶೋಗಳ ಬಗ್ಗೆ ಒಂದಷ್ಟು ಬೇಜಾರಿದೆ. ಯಾಕೆಂದರೆ ಮೊನ್ನೆ GT ಮಾಲಲ್ಲಿ ಯಾವ ಸಿನಿಮಾ ಅಂತ ಹೇಳೋದು ಬೇಡ, ಬಟ್ ನಮ್ಮ ಕನ್ನಡ ಸಿನಿಮಾಗೆ ಧೋರಣೆ ಆಗಿರೋದ್ರ ಬಗ್ಗೆ ನಾವು ಅಲ್ಲೇ ಇದ್ವಿ, ಅದನ್ನು ಖಂಡಿಸಿದ್ವಿ ಖಂಡಿತವಾಗ್ಲೂ. ಅದಕ್ಕೆ ಕೆಲವೊಂದು ಸಮಜಾಯಿಷಿ ಕೊಟ್ಟರು ಆ ಟೀಮ್ ಅವರು, ಅಂದರೆ ಮ್ಯಾನೇಜ್ಮೆಂಟ್ ಟೀಮ್ ಅವರು. ಅದ್ರ ಬಗ್ಗೆ ತುಂಬ ಬೇಜಾರಿದೆ ಆ್ಯಕ್ಚುಲಿ. ಯಾಕಂದರೆ ಮೊದಲೇ ಹೊಸಬ್ರು ಅಂದರೆ ತಾರತಮ್ಯ ಮಾಡ್ತಾರೆ ಇಲ್ಲಿ ಕೆಲವೊಂದು ಎಲ್ಲದನ್ನೂ ಹೇಳ್ತಾ ಇಲ್ಲ. ಕೆಲವೊಂದು ಶೋ, ಯಾಕಂದ್ರೆ ನಮ್ಮದು 4:15 ಶೋ ಇತ್ತು, ಅದನ್ನು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಅಥವಾ ಏನು ಕೇಳಿಲ್ಲ, ಏನೂ ಇಲ್ಲ. ಯಾಕಂದರೆ 4 ಗಂಟೆ ಶೋಗೆ ಕೆಲವೊಂದಷ್ಟು ಆಡಿಯನ್ಸ್ಗಳು ಹೋಗಿರೋರು ನಮಗೆ ಫೋನ್ ಮಾಡಿದರು, ಇಲ್ಲಿ ಶೋನೇ ಇಲ್ವಲ್ಲ ಅಂತಂತ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಮೊದಲೇ ಜನಗಳು ಬರ್ತಾ ಇಲ್ಲ ಸಿನಿಮಾಗಳು ನೋಡೋದಕ್ಕೆ. ಅದನ್ನು ಆಯ್ಕೆ ಮಾಡ್ಕೊಂಡು ಹೋದಾಗ ಆಮೇಲೆ ಬೇರೆ ಭಾಷೆಗಳು ಒಂದು ಕಡೆ ಇರಲಿ, ಎಲ್ಲ ಸಿನಿಮಾಗಳೇ. ಬಟ್ ಅವ್ರಿಗೆ ಯಾವ ಪರ್ಟಿಕ್ಯುಲರ್ ಸ್ಲಾಟ್ ಕೊಟ್ಟಿರ್ತಾರೆ, ಆ ಪರ್ಟಿಕ್ಯುಲರ್ ಸ್ಲಾಟಲ್ಲಿ ಸಿನಿಮಾಗಳನ್ನು ಹಾಕಿದ್ರೆ ಜನಗಳು ಬಂದು ನೋಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ದೊಡ್ಡವರೆಲ್ಲ ಸ್ವಲ್ಪ ಗಮನ ವಹಿಸಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ, ಭದ್ರಾವತಿ ಕುಮಾರ್ ಪ್ರೊಡ್ಯೂಸರ್, ಪ್ರೆಸೆಂಟ್ ಸಿನಿಮಾ ಮಾಡ್ತಾ ಇದ್ದೀನಿ. ಒಬ್ಬ ಟೆಕ್ನಿಷಿಯನ್ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಈ ಮಟ್ಟಕ್ಕೆ ಬಂದು ಥಿಯೇಟ್ರ್ವರೆಗೂ ಬಂದರೆ ಅದು ದೊಡ್ಡ ವಿಷಯ. ಇಟ್ಸ್ ಎ ಹ್ಯಾಟ್ಸ್ ಅಪ್ ಟು ಯು. ಈ ಕಾಂಪಿಟೇಷನ್ ಜಗತ್ತಲ್ಲಿ ಚಿತ್ರರಂಗದ ಒಳಗಡೆ ಕಲಾವಿದರು, ನಮ್ಮ ಟೆಕ್ನಿಷಿಯನ್ಸು ಎಲ್ಲ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾಗಳನ್ನ ನೋಡೋಕ್ಕೆ ಆಡಿಯನ್ಸ್ ಬರ್ತಾನೆ ಇರೋಂಥ ಟೈಮಲ್ಲಿ ನಾಯಕ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಡೀ ಸಿನಿಮಾ ಎಲ್ಲೂ ಕೂಡ ನಮಗೆ ಬೋರ್ ಅನಿಸಲ್ಲ. ನಾನು ಈ ಸಿನಿಮಾ ಪೂರ್ತಿ ಕಂಪ್ಲೀಟ್ಲಿ ಎಷ್ಟು ಪ್ಯಾಕ್ಡ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಆಡಿಯನ್ಸು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಬೆಳೆಸಿ ಎಲ್ಲರೂ ಬಂದು ನಮ್ಮ ನಾಯಕ ನಟನಿಗೆ ಸಪೋರ್ಟ್ ಮಾಡಿ, ಟೀಮ್ನ ಸಪೋರ್ಟ್ ಮಾಡಿ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಮೂವಿ ಒಂದು ಕ್ರೌರ್ಯ ಜಾಸ್ತಿ ಇದೆ. ಕ್ರೌರ್ಯದಲ್ಲಿ ಒಂದು ಭಾವನಾತ್ಮಕ ಸಂಬಂಧಗಳನ್ನು ಬೆಸೆಯುವಂಥ ಒಂದು ಕಥಾವಸ್ತು ಇದೆ. ಸೊ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದಾಗಲಿ. ಮುಂದಿನ ಸಿನಿಮಾಗಳಲ್ಲಿ ಕ್ರೌರ್ಯ ಕಮ್ಮಿ ಮಾಡಿ ಭಾಳ ಒಂದು ಶಾಂತಿ ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಅಂತ ಕೇಳ್ತಾಯಿದ್ದೀನಿ. ಯಾಕೆಂತಂದರೆ ಎಲ್ಲ ಕ್ರೌರ್ಯನ ನಾವು ನಿಜವಾಗ್ಲೂ ಕಣ್ಣು ಮುಂದೆ ನೋಡೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲೋ ಒಂದು ಗುಪ್ತ ಸ್ಥಳದಲ್ಲಿ ನಡೆಯುವಂಥದ್ದು, ಇಲ್ಲ ರಾತ್ರಿ ನಡೆಯುವಂಥದ್ದು, ನಿರ್ಜನವಾದಂಥ ಪ್ರದೇಶದಲ್ಲಿ ನಡೆಯುವಂಥದ್ದು. ಆದರೆ ಬಹಿರಂಗವಾಗಿ ಜನಜಂಗುಳಿಯ ಮಧ್ಯದಲ್ಲಿ ನಡೆಯುವಂಥದ್ದು ಅಲ್ಲ. ಆದರೂ ಕೂಡ ಇದೊಂದು ಕಾರಣ, ಯಾವುದೋ ಒಂದು ಕೊಲೆಯ ಸುತ್ತ ಒಂದು ಕಥೆಯನ್ನು ಹೆಣೆದು ಅದನ್ನು ನೀಟಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ ಸಿನಿಮಾ, ಒಳ್ಳೆಯದಾಗಲಿ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದೆ. ಸರ್, ಓಕೆ, ಈ ಮೂವಿನಲ್ಲಿ ಎಮೋಷನಲ್ ಸೀನ್ ಇದೆ. ಈ ಹೀರೋಯಿನ್ ಇಡೀ ಫ್ಯಾಮಿಲಿ ಸತ್ತು ಹೋಗ್ತಾರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದೇ ಒಂದು ಕಥಾವಸ್ತು ಥರ ಇದೆ, ಸತ್ತೋಗ್ತಾರೆ. ಈಗ ನೀವು 9:30 ದಾಟಿದ ತಕ್ಷಣ ಎಲ್ಲ ಚಾನಲ್ಗಳಲ್ಲಿ ಬರೀ ಕ್ರೈಮ್ ಸ್ಟೋರಿಗಳೇ ಬರ್ತದೆ. ನೀವು ನೋಡ್ತಾ ಇರ್ತೀರಿ ಎಂತೆಂಥ ಸಂಬಂಧ, ಅಣ್ಣ ತಂಗಿ, ಅಕ್ಕ ತಮ್ಮ, ಗಂಡ ಹೆಂಡತಿ, ಈ ನಮ್ಮಲ್ಲೇ ಸಂಬಂಧಕ್ಕೆ ಬೆಲೆನೇ ಇಲ್ದಂಗೆ ಆಗಿದೆ. ಏನಂದರೂ ಎಲ್ರಿಗೂ ಒಂದು ನಾನತ್ವದಿಂದ ನಾನೇ ಬದುಕಬೇಕು, ಇಲ್ಲ ಬಲಿಷ್ಠವಾಗಿರ್ತಾರೆ, ಇಲ್ಲ ಸಿಕ್ಕಾಪಟ್ಟೆ ಹಣವಂತರಾಗಿರ್ತಾರೆ, ಆಸ್ತಿವಂತರಾಗಿರ್ತಾರೆ, ನಮ್ಮದೇ ಸಂಸ್ಥಾನ ಆಗಬೇಕು ಅಂತ ಅಂದ್ಬಿಟ್ಟು ಆ ಒಂದು ಮನೋಧರ್ಮವನ್ನು ಹೊತ್ಕೊಂಡಿರೋವಂಥವ್ರು. ನಾವು ಏನು ಹೇಳ್ತೀವಿ ಅಂತಂದರೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ಮನುಕುಲ ಶಾಂತ ಸ್ಥಿತಿಯಲ್ಲಿರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಥಾವಸ್ತುಗಳು ಪ್ರತಿದಿನ ನಾವು ಟಿ ವಿನಲ್ಲಿ ನೋಡ್ತಾ ಇದ್ದೀವಿ. ರಾತ್ರಿ 9:30 ಮೇಲೆ ಎಷ್ಟೋ ಜನ ಹೆಣ್ಮಕ್ಳು ಕ್ರೈಮ್ ಸ್ಟೋರಿ ನೋಡ್ತಾ ಇರ್ತಾರೆ, ರಾತ್ರಿ ನಿದ್ದೆ ಮಾಡಲ್ಲ, ಕನ್ವರ್ಸ್ತಾ ಇರ್ತಾರೆ. ಇಡೀ ಸಮಾಜ ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕಷ್ಟಪಟ್ಟು ದುಡಿತಾನೆ, ಸಂಪಾದನೆ ಮಾಡ್ತಾನೆ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಎಲ್ಲೋ ಒಂದು ಹಂತದಲ್ಲಿ ಸಂತೋಷವಾಗಿರ್ತಾರೆ. ಬರ್ತಾ ಬರ್ತಾ ಬರ್ತಾ
ವೈಮನಸ್ಯ ಶುರು ಆಗುತ್ತೆ, ಭಾವನಾತ್ಮಕ ಸಂಬಂಧಗಳನ್ನು ಕಳ್ಕೋತಾರೆ. ಕೆಲವು ಮನೆಯಲ್ಲಿ ಅತಿರೇಕಕ್ಕೆ ಹೋಗಿ ಕೊಲೆ, ಸುಲಿಗೆ, ಹೊಡೆದಾಟಗಳಾಗುತ್ತೆ. ಅದನ್ನು ನಮ್ಮ ಟಿ ವಿನಲ್ಲೂ ತೋರಿಸ್ತಾ ಇರ್ತಾರೆ. ಅದೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಭಾಳ ನೋವಾಗುತ್ತೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡ. ಇವತ್ತು ಆಯುಧ ಸಿನಿಮಾ ಸೆಲೆಬ್ರಿಟಿ ಶೋ ನೋಡ್ಕೊಂಬಂದೆ. ನಿಜವಾಗ್ಲೂ ಇದು ಕನ್ನಡ ಚಿತ್ರರಂಗಕ್ಕೆ ಆಯುಧನೇ, ದೇವರಾಜ್ ಸರ್. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ರವಿ ಸರ್, ಉಪೇಂದ್ರ ಸರ್ ಕತೆ, ಚಿತ್ರಕಥೆ, ನಿರ್ಮಾಣ, ನಿರ್ದೇಶನದ ಜೊತೆ ರವಿ ಸರ್ ಓಡಾಡಿದ್ರು. ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಎಲ್ಲ ಬರ್ಕೊಂಡು ಹೀರೋ ಆಗಿದ್ರು ಉಪೇಂದ್ರ ಸರ್. ಅದೇ ಇದರಲ್ಲಿ, ಅದೇ ಜಾನರಲ್ಲಿ, ಅದೇ ದಾರಿಲಿ ನಡೀತಾ ಇರೋದು ಈಗ ನಮ್ಮ ದೇವರಾಜ್ ಸರ್. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಆಯುಧ ಸಿನಿಮಾ ಫುಲ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಸಸ್ಪೆನ್ಸು, ಒಂದೊಳ್ಳೆ ಫೈಟ್. ಆಯುಧನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಇವರಿಗೆ ದೇವರಾಜ್ ಸರ್ ಈ ಆಯುಧ ಸಿನಿಮಾ ಹಿಟ್ ಆದರೆ ಒಂದಲ್ಲ ಎರಡಲ್ಲ ಮೂರಲ್ಲ ಮತ್ತೆ ಸಿನಿಮಾಗಳು ಮಾಡ್ತಾ ಇರ್ತಾರೆ. ಜೊತೆಗೆ ಹಾಗೆ ನಮ್ಮ ಸೂರ್ಯ ಪ್ರವೀಣ್ ಅವರು ನಾವು ತುಂಬ ಆತ್ಮೀಯರು, ಸುಮಾರು ಸಿನಿಮಾಗಳು ಜೊತೆಲಿ ಮಾಡಿದ್ವಿ. ಇದರಲ್ಲಿ ನನಗೆ ಖುಷಿ ಆಯಿತು, ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ದೇವರಾಜ್ ಸರ್. ಥ್ಯಾಂಕ್ ಯು ಸರ್. ಯಾಕೆಂದರೆ ಇಲ್ಲೇನಾಗುತ್ತೆ, ಎಷ್ಟೋ ಜನ ವಿಲನ್ ಕ್ಯಾರೆಕ್ಟರ್ ಅಂದ ತಕ್ಷಣ ಹೊರಗಡೆಯಿಂದ ಕರ್ಕೊಂಡ್ಬರ್ತಾರೆ, ತುಂಬ ಡೈರೆಕ್ಟರ್ಗಳು, ತುಂಬ ಹೀರೋಗಳು. ಅದರಲ್ಲಿ ದೇವರಾಜ್ ಸರ್ ಮೇಲೆ ಒಂದು ಖುಷಿ ಆಯಿತು, ನಮ್ಮ ಸುದೀಪ್ ಅವ್ರ ಮೇಲೆ ಒಂದು ಖುಷಿ ಆಯಿತು. ಯಾಕೆಂದರೆ ನಮ್ಮ ಸುದೀಪ್ ಸರ್ ಮಾರ್ಕಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ನಿಮಗೆ. ಸೊ ಹಂಗಾಗಿ ಇಲ್ಲೇ ಒಳ್ಳೆ ವಿಲನ್ ಇದ್ದಾರೆ, ನಮ್ಮ ಕನ್ನಡದ ವಿಲನ್ನೇ ಬೆಳೆಸ್ಬೋದಲ್ಲ. ಸೊ ಇವ್ರಿಗೆ ಒಂದು ಒಳ್ಳೆ ಅವಕಾಶ ಕೊಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೆಳೆಯರೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಹಾಗೆ ನಮ್ಮ ಹೀರೋಯಿನ್ನು ಸಂಹಿತಾ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಿ, ತುಂಬ ಚೆನ್ನಾಗಿ ಕಾಣಿಸ್ತೀರಿ ಸ್ಕ್ರೀನಲ್ಲಿ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಳ್ಳೆ ನಿರ್ಮಾಣ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ಆಯುಧನ ಗೆಲ್ಲಿಸಿ, ಆಯುಧ ಪೂಜೆ ಥರ ಗೆಲ್ಲಿಸಿ. ಒಳ್ಳೇದಾಗಲಿ ಮೇಡಮ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಜಸ್ಟ್ ಇವಾಗ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ. ನಮ್ಮ ದೇವು ಸರ್ದು ಫಸ್ಟು ಡೈರೆಕ್ಷನ್ ಬಗ್ಗೆ ಹೇಳ್ಬೇಕಾ, ಇಲ್ಲ ಪ್ರೊಡಕ್ಷನ್ ಬಗ್ಗೆ ಹೇಳ್ಬೇಕಾ, ಇಲ್ಲ ಆರ್ಟಿಸ್ಟ್ ಆಗಿ ನಾವು ಇದ್ರ ಬಗ್ಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಎನಿವೇ ಸರ್, ಒಳ್ಳೆ ಕ್ಯಾರೆಕ್ಟರ್ಗೆ ತುಂಬ ಅದು ಇದು ಮಾಡ್ಕೊಂಡಿದ್ದೀರಾ, ಅದಕ್ಕೆ ನ್ಯಾಯ ಕೊಟ್ಟಿದ್ದೀರಾ. ಆಮೇಲೆ ಕತೆ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ ಸರ್. ಆಮೇಲೆ ನನ್ನ ತುಂಬ ನಮ್ಮ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳು ಮಾಡಿದರು. ಇವತ್ತು ಅವ್ರು ಕರೆದಿದ್ದಕ್ಕೆ ನಾನು ಓಡಿ ಬಂದೆ. ಆಮೇಲೆ ನಮ್ಮ ದೇವರದ್ದು ನನಗೆ ಗೊತ್ತು, ನಮ್ಮ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇವತ್ತು ಆ ಕಾಸುಗಳನ್ನೆಲ್ಲ 10 ರೂಪಾಯಿನೂ ಕೂಡಿಸಿ ಇವತ್ತೊಂದು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟ. ಅದು ಇವತ್ತೊಂದು ದಿನಗಳಲ್ಲಿ ಸಿನಿಮಾ ಪ್ರೂವ್ ಮಾಡೋದೇ ತುಂಬ ಕಷ್ಟ. ಅಂಥದ್ದು ನಮ್ಮ ದೇವರು ಮಾಡಿದ್ದಾರೆ, ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ. ಇವ್ರು ಒಳ್ಳೇದಾಗಬೇಕು. ಆಲ್ ದಿ ಬೆಸ್ಟ್ ದೇವು ಸರ್. ಆಮೇಲೆ ಒಳ್ಳೆ ಪ್ರಯತ್ನ, ಒಳ್ಳೆ ಸಖತ್ತಾಗಿದೆ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿದೆ, ಮಜವಾಗಿರೋ ಕ್ಯಾರೆಕ್ಟ್ರು ಮಾಡಿದ್ದೀರಾ. ಇದೇ ಥರ ಇನ್ನಷ್ಟು ಒಳ್ಳೆ ಕ್ಯಾರೆಕ್ಟರ್ಗಳು ಮಾಡಲಿ. ಸೊ ನಮ್ಮಂಥ ಅವ್ರ ಜೊತೆ ಕೆಲಸ ಮಾಡೋದು ಖಂಡಿತ ದೊಡ್ಡ ಮಾತು. ಒಳ್ಳೇದಾಗಲಿ. ಮ್ಯಾಮ್ ಆಲ್ವೇಸ್ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್. ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫಸ್ಟ್ ಹಾಫ್ ಒಬ್ಬರು, ಸೆಕೆಂಡ್ ಹಾಫ್ ಒಬ್ಬರು. ಏನು ನ್ಯಾಯ ಒದಗಿಸ್ಬೇಕಾಗಿತ್ತು ಅದನ್ನೆಲ್ಲ ನೀಟಾಗಿ ಅವರಿಬ್ಬರು ಇವ್ರ ಜೊತೆ ಸಪೋರ್ಟ್ ಮಾಡಿಕೊಂಡು ಅದಕ್ಕೆ ಕ್ಯಾರೆಕ್ಟರ್ ವೈಸ್ ತುಂಬ ಇದಾಗಿದೆ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಬೇಕು. ಇನ್ನೊಂದು 2 ವಾರ, 3 ವಾರ, 4 ವಾರ ಈ ಚಿತ್ರಮಂದಿರದಲ್ಲಿ ನಿಂತ್ಕೋಬೇಕು ಸಿನಿಮಾ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಅದಕ್ಕೆ ನಿಂತ್ಕೋಬೇಕು ಅನ್ನೋಕ್ಕೆ ಮೇಜರಾಗಿ ನೀವುಗಳು ಸಪೋರ್ಟ್ ಮಾಡಬೇಕು. ಯಾಕಂದರೆ ಎಲ್ಲ ಹೊಸಬ್ರೆ ತಾನೇ ನಾವು. ಸೊ ಹೊಸಬ್ರು ಸಪೋರ್ಟ್ ಮಾಡಿ ನಾನು ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಗಳದ್ದು ಒಂದು ಸ್ವಲ್ಪ ಆಶೀರ್ವಾದ ಮಾಡಿಬಿಟ್ರೆ ನಮ್ಮಂಥ ಹೊಸಬ್ರು ಒಂಚೂರು ತಿಳಿಸ್ಕೊಂಡು ಒಂದು 2-3 ಸಿನಿಮಾ ಅಷ್ಟೇ. ಎಲ್ಲರಿಗೂ ಒಳ್ಳೆದಾಗಲಿ. ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ನೀವು ಬಂದು ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಸೊ ಆಯುಧ ಮೂವಿ ಬ್ಯೂಟಿಫುಲ್ ಮೂವಿ. ಮತ್ತು ಸಂಹಿತಾ ಆ್ಯಕ್ಟಿಂಗ್ ಆಗಲಿ, ಮತ್ತು ದೇವರಾಜ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಆಮೇಲೆ ಸೂರಿದು ಬೆಸ್ಟ್ ವಿಲನ್ ಅಂತ ಹೇಳಬೇಕು ಅಷ್ಟೇ. ಮತ್ತು ದೇವರಾಜ್ ಏನು ಕಮ್ಮಿ ಇಲ್ಲ, ಇವರು ಫೈಟಿಂಗ್ ನೆಕ್ಸ್ಟ್ ಆ್ಯಕ್ಷನ್ ಹೀರೋ ಅಂತಲೇ ಹೇಳಬೇಕು. ಆಮೇಲೆ ಫಸ್ಟು ಹೀರೋಯಿನ್ ಹೆಸರು ಅಮೃತ ಅಂತಲೇ. ಇಲ್ಲೇ ಇದ್ದೀರಾ? ಓಕೆ. ಬ್ಯೂಟಿಫುಲ್ ಆ್ಯಕ್ಟಿಂಗ್, ತುಂಬ ಚೆನ್ನಾಗಿ ಬಂತು ಮೂವಿ. ಎಂಜಾಯ್ ದ ಮೂವಿ ಇನ್ ದ ಥಿಯೇಟರ್ಸ್. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಯಾಕೆಂತಂದರೆ ಈಗ ನೀವು ಪ್ರತಿ ಸೀನು ನೋಡಿದ್ರೂ ಕೂಡ ಆ ಕ್ವಾಲಿಟಿ ಆಗಿದ್ದಿರಲಿ ಮತ್ತು ಎಲ್ಲನೂ ನಿಮ್ಮ ಆ್ಯಕ್ಟಿಂಗ್ ಆಗಿರಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ವಿಲನ್ನು ಅವರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎವ್ರಿಬಡೀಸ್ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಥಿಯೇಟ್ರಲ್ಲಿ ಬಂದು ಇವರಿಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕಲಿವರೆಗೂ ಫ್ಯಾನು. ಎಲ್ರಿಗೂ ನಮಸ್ಕಾರ. ನಾನು ಅಂಕುಶ್ ಏಕಲವ್ಯ ಮಾತಾಡ್ತಿರೋದು. ಸೊ ಇವತ್ತು ಆಯುಧ ಅಂತ ಒಂದು ಒಳ್ಳೆ ಸಿನಿಮಾ ನೋಡಿದೆ.
ಆ್ಯಕ್ಷನ್ನು ಆ್ಯಂಡ್ ಎಮೋಷನ್ನು ಎಲ್ಲ ಚೆನ್ನಾಗಿದೆ. ಸೊ ನಾವು ಹೊಸಬರಾಗಿ ಹೊಸ ತಂಡಗಳಿಗೆ ಮತ್ತು ಇದರಲ್ಲಿ ದೇವರಾಜ್ ಸರ್ ಡೈರೆಕ್ಷನ್ ಒಂದು ಆ್ಯಕ್ಟಿಂಗ್ ಮಾಡಿಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ಅನಿಸ್ತಾ ಇತ್ತು ನಾನೇ ಎದ್ದು ಹೊಡೆದು ಬಿಡಲ ಎಲ್ರಿಗೂ ಅಂತ. ಅಂದರೆ ಅಷ್ಟು ತೊಂದರೆ ಕೊಡ್ತಿದ್ದಾರೆ ಕಂಟೆಂಟಲ್ಲಿ ಅವರಿಗೆ. ಆಮೇಲೆ ನನ್ನ ಸ್ನೇಹಿತರಾದಂಥ ಮಾಡೆಲ್ ಸಂಹಿತಾ ವಿನಯ್ ಮೇಡಮ್ ಅವರು, ಆಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಂಹಿತಾ ಮೇಡಮ್ ಅವರು. ಬೇರೆ ಸಿನಿಮಾದೆಲ್ಲ ನೋಡಿದ್ದೀನಿ ಅವ್ರದ್ದು. ಈ ಸಿನಿಮಾದಲ್ಲಿ ಇನ್ನೂ ಇರಬೇಕಿತ್ತು ಅಂತ ಅನಿಸ್ತು ನನಗೆ. ಇದೇನು ಚೆನ್ನಾಗಿರೋದು ಕಥೆನಲ್ಲಿ ಇರಲಿ ಪರವಾಗಿಲ್ಲ. ಹೀರೋ ಸರು ಚೆನ್ನಾಗಿ ಮಾಡಿದ್ದಾರೆ, ಸಂಹಿತಾ ಮೇಡಮ್ ಆಗಲಿ, ಇನ್ನೊಬ್ಬರು ಮೇಡಮ್ ಫಸ್ಟ್ ಆಫ್ ಅಮೃತ ಮೇಡಮ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಲಕ್ಕಿ ಸರ್ದು ಇಬ್ಬಿಬ್ಬರು ಹೀರೋಯಿನ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಹೊಸ ತಂಡಗಳಿಗೆ ಅದು ನಾವು ಈಗ ಕ್ವಾಲಿಟಿ ಮತ್ತೊಂದು ನೋಡ್ತಾ ಇರ್ತಾರೆ ಎಲ್ಲರೂ. ಸೊ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ನಾವು ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ಬೇಕು. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾದಲ್ಲಿ ಕನ್ನಡ ಆಡಿಯನ್ಸ್ ಎಲ್ಲ ಬಂದುಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಯುಧ ಒಳ್ಳೆ ಟೈಟ್ಲು, ಮತ್ತು ಆಮೇಲೆ ಆ ಡಿಸೈನ್ ಚೆನ್ನಾಗಿ ಇಷ್ಟ ಆಯಿತು. ಆ್ಯಕ್ಚುಲಿ ಆ ಫಾಂಟ್ ಸ್ಟೈಲ್ ಇಷ್ಟ ಆಯಿತು ನನಗೆ. ನಾನು ತುಂಬ ಅಬ್ಸರ್ವೇಷನ್ ಮಾಡ್ತೀನಿ. ಆ್ಯಂಡ್ ಆಯುಧ ಒಳ್ಳೆ ಟೈಟಲ್, ಆಯುಧನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನನಗೆ NTR ಸರ್ದು ಇದು ಸಿನಿಮಾ ನೆನಪಾಯಿತು, ಸಿಂಹಾದ್ರಿ, ಅದರಲ್ಲಿ ಇಟ್ಕೊಂಡಿದ್ದಾರೆ ಇದನ್ನ. ಅದೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಮೋರ್ ಓವರ್ ನಾವು ಹೆಚ್ಚಿನದಾಗಿ ಸಪೋರ್ಟ್ ಮಾಡಬೇಕಷ್ಟೇ ನಾವು ಕನ್ನಡ ಸಿನಿಮಾಗಳಿಗೆ. ಅದು ಹೊಸಬ್ರು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದಾಗ ಅವರು ನಾಳೆ ಒಳ್ಳೊಳ್ಳೆ ಸ್ಟಾರ್ಗಳಾಗ್ತಾರೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳಾಗ್ತಾರೆ. ಇದ್ರ ಒಳ್ಳೆ ಎಲ್ಲ ಟೆಕ್ನಿಷಿಯನ್ಸು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಆರ್ಟಿಸ್ಟು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಕ್ಯಾರೆಕ್ಟರ್ ಮಾಡಿದವರು, ಸೊ ಆ ಜಿಂಬಲ್ ಬರೋಂಥವ್ರು, ಅವರೆಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಬಾಡಿ ಇದೆ, ಫಿಸಿಕ್ ಇದೆ, ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ ಸರ್ ಎಲ್ಲರ ಕೆಲಸನ. ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮೂವಿ ಅದೇ ಎಲ್ಲ ಸಹಿಸ್ಬಿಟ್ರಲ್ಲ, ಅದೇ ಬೇಜಾರು ನನಗೆ. ನಮಸ್ತೆ. ಇವತ್ತು ನಾನು ಸೆಲೆಬ್ರಿಟಿ ಶೋ ಆಯುಧ ಮೂವಿಗೆ ಬಂದಿದ್ದೆ. ಸರ್ ಹೀರೋ, ಆಮೇಲೆ ಮೇಡಮ್ ಹೀರೋಯಿನ್ನು, ವಿಲನ್ಸು ಎಲ್ಲರೂ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂದರೆ, ಒಂದು ಆಯುಧ ಅಂತ ಮೂವಿ ನೇಮ್ಗೆ ಇವ್ರು ಮಾಡ್ಸಂಗಿದ್ದಾರೆ. ನನಗೆ ಇಂಟರ್ವೆಲ್ ಆದಮೇಲಂತೂ ಇವ್ರನ್ನ ನೋಡೋಕ್ಕೆ ಆಗಲಿಲ್ಲ. ಆ ಲೆವೆಲ್ಗೆ ಒಂದು ಗುಸ್ಬಂಸೇ ಬರ್ತಾಯಿತ್ತು. ಆ ಲೆವೆಲ್ಗೆ ರ್ಯಾಶ್ನೆಸ್ಸು, ಇವ್ರ ಫೈಟಿಂಗು, ಒಂದು ರ್ಯಾಶ್ನೆಸ್ ಇವ್ರದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ಟೋರಿನೂ ಒಂಥರ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಫಸ್ಟಲ್ಲಿ ಗೊತ್ತೇ ಆಗಲ್ಲ ಏನಕ್ಕೆ ಇವ್ರು ಈ ಥರ ಆಡ್ತಾ ಇದ್ದಾರೆ, ಏನಕ್ಕೆ ಈ ಥರ ಆಗಿದೆ ಅಂತ. ಆದರೆ ಅದನ್ನು ಎಷ್ಟು ಚೆನ್ನಾಗಿ ಸೆಕೆಂಡ್ ಹಾಫಲ್ಲಿ ನೀಟಾಗಿ ತೋರಿಸಿದ್ದಾರೆ. ಆಮೇಲೆ ಒಂದೊಂದು ಸಾಂಗ್ ಅಂತೂ ಎಲ್ಲ ಸೂಪರ್ ಆಗಿತ್ತು. ಆಮೇಲೆ ವಿಲನ್ ಸರ್ಗಳು ಇಬ್ಬರು ಅಂತೂ ಇವ್ರು ಹೀರೋ ಥರನೇ ಕಾಣಿಸ್ತಾ ಇದ್ರು, ಅಷ್ಟು ಸ್ಮಾರ್ಟಾಗಿ. ಇವ್ರ ಕಣ್ಣು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಆ ಥರ. ಅದು ಬಿಟ್ಟು ಹೀರೋ ಹೀರೋಯಿನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. 100 days ಓಡೋದಂತೂ ಗ್ಯಾರಂಟಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ನನಗೂ ತುಂಬ ಇಷ್ಟ ಆಯಿತು. ಅಂದರೆ ಇಂಟರ್ವೆಲ್ ಆದಮೇಲಂತೂ ನನಗೆ ಗುಸ್ಬಂಪ್ಸ್, ಒಂದೊಂದಕ್ಕೂ ಗುಸ್ಬಂಪ್ಸ್ ಬರ್ತಿತ್ತು. ಅವರೊಂದು ದೇವ್ರದ್ದು ಒಂದು ಸ್ಟ್ಯಾಚು ಮುಂದೆ ಒಂದು ಹೇಳ್ತಾರಲ್ಲ, ಅದಂತೂ ನನಗೆ ಹಂಗೆ ಪಾಸೇ ಆಯಿತು ಸರ್. ಅದು ಆ ಥರ ಒಂಥರ ತೆಗ್ದಿರೋದು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ ಮೂವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಅವ್ರನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಹೇಳ್ತೀನಿ. ಹಂಗೆ ಹೀರೋಯಿನ್ ಮೇಡಮು ನನ್ನ ಹಳೆ ಫ್ರೆಂಡು, ಅವ್ರನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ. ಆಮೇಲೆ ಇವರಂತೂ ಇನ್ನೂ ಹಳೆ ಫ್ರೆಂಡು ನನಗೆ. ಎಲ್ಲರೂ ಫ್ರೆಂಡ್ಸೇ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಿನಿಮಾಗೆ ಬಂದು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಹಾಗೆ ನೀವು ಬರ್ತೀರಾ, ನಿಮ್ಮನ್ನು ಕರೆಸ್ತಿದೀವಿ ಅಂತ ಫಿಕ್ಸ್ ಆದಮೇಲೆ ಮೊದಲು ನಾರ್ಮಲ್ ಶರ್ಟಲ್ಲಿ ಬರ್ತಾ ಇದ್ದೆ, ಆಮೇಲೆ ಹೋಗ್ಬಿಟ್ಟು 4 ಲಕ್ಷ ಕೊಟ್ಟು ಈ ಶರ್ಟ್ ತಗೊಂಡಿದ್ದೀನಿ ಸರ್. ನಾನು ಕಾಂಪಿಟೇಷನ್ ಮಾಡಲ್ಲ. 4 ಲಕ್ಷ ಆಗ್ತಾರೆ ಅಂತ ಇವತ್ತು ಬರೀ 30 ರೂಪಾಯಿದು 10 ವರ್ಷದ ಹಳೆ ಶರ್ಟ್ ಹಾಕಿ ಬಂದಿದ್ದೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇವತ್ತು ನಮ್ಮ ದೇವರಾಜ್ರವರ ಆಯುಧ. ಸೊ ವಿಶೇಷ ಏನಂದರೆ, ಆ ದೇವರಾಜ್ದೆಲ್ಲ ಎಲ್ಲರೂ ಸಿನಿಮಾ ಕಥೆಗಳು ರೀಮೇಕ್ ಮಾಡ್ತಾರೆ, ಇವರು ಟೈಟಲ್ ರೀಮೇಕ್ ಮಾಡ್ತಾರೆ. ನಿಶಬ್ದ, ತಾಜ್ ಮಹಲ್ ಮತ್ತು ಅನುಷ್ಕಾ, ಡೇಂಜರ್ ಝೋನ್ ಬಿಟ್ಟು ಇಲ್ಲಿವರೆಗೂ ಅವರು ಟೈಟಲ್ಲೇ ರಿಪೀಟೆಡ್ ಜ್ಞಾಪನ ಮಾಡ್ತಾ ಇದ್ದಾರೆ. ಹಾಗೆ ಒಳ್ಳೆ ಪ್ರಯತ್ನ ಮಾಡ್ತಾ ಇದೆ. ಆಯುಧ ಬಗ್ಗೆ ಹೇಳಬೇಕು ಅಂದರೆ, ಒಳ್ಳೆ ಪ್ಲಾಟು, ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಮಾಸ್ ಫಿಲಮು, ಒಳ್ಳೆ ಪ್ಲಾಟು. ಯಾಕಂದರೆ ಕ್ರಿಯೇಟಿವ್ಗೆ ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆ ಏನಂದರೆ, ಫಸ್ಟ್ ಹಾಫ್ನಲ್ಲಿ ಹೀರೋಗೆ ಒಂದೇ ಒಂದು ಡೈಲಾಗ್ ಇಲ್ಲ. ಅದು ಮೇನ್ ಒಬ್ಬ ಕ್ರಿಯೇಟರ್ಗೆ ಇದು. ಮತ್ತು ಜೊತೆಗೆ ಅಮೃತ ಮತ್ತು ಸಂಹಿತಾ ವಿನಯ್ ನಾಯಕಿಯರು ಅವರವ್ರ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ವಿಲನ್ಗಳ ಆರ್ಭಟ ಚೆನ್ನಾಗಿದೆ. ಮಾಸ್ ಫಿಲಮ್ ನೋಡೋರಿಗೆ ಒಂದು ಒಳ್ಳೆ ಸಿನಿಮಾ ನೋಡಿ. ಹೊಸ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನೀವು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಒಳ್ಳೆ ಸ್ಟಾರ್ಟ್ ಮಾಡಲ ಸರ್. ಆಯುಧ ಸಿನಿಮಾ ನೋಡಿದರೆ ಸೆಲೆಬ್ರೇಷನಲ್ಲಿ ಆಯುಧ
ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಅನಿಸುತ್ತೆ. ದೇವರಾಜ್ ಹ್ಯಾಡ್ ಗಿವನ್ ಹಿಸ್ ಬೆಸ್ಟ್ ಆ್ಯಕ್ಟಿಂಗಲ್ಲಿ. ಅವ್ರ ಫೈಟಿಂಗ್ ಆದರೂ ಆಗಲಿ, ಆಮೇಲೆ ಡ್ಯಾನ್ಸ್ ಆದರೂ ಆಗಲಿ, ಸಾಂಗ್ಸ್ ಆದರೂ ಆಗಲಿ ತುಂಬ ಚೆನ್ನಾಗಿದೆ. ಅಲಾಂಗ್ ವಿತ್ ದ ಹೀರೋಯಿನ್, ಇಟ್ಸ್ ಅ ಬೆಸ್ಟ್ ಮಾಸ್ ಎಂಟರ್ಟೈನರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮದು ನಾಯಿದೆ ಎಚ್ಚರಿಕೆ ಆ್ಯಕ್ಚುಲಿ ಒಳ್ಳೆ ರಿಪೋರ್ಟ್ ಬಂತು, ಸಿನಿಮಾಗಳ ಮಧ್ಯೆ ಕಳೆದೋಗ್ಬಿಡ್ತಾ ಅಂತಾನೆ. ಸರ್ ಅದು ಏನು ಅಂತಂದರೆ, ಈಗ ಅವತ್ತು ನನ್ನ ಸಿನಿಮಾ ರಿಲೀಸ್ ಆದಾಗ, ನಾಯಿದೆ ಎಚ್ಚರಿಕೆ ರಿಲೀಸ್ ಆದಾಗ ಆಲ್ಮೋಸ್ಟು 9 ಇಂದ 10 ಮೂವೀಸ್ ಇತ್ತು. ಓಕೆ, ಅಂದರೆ ತುಂಬ ಹೆಸರುಗಳಿದ್ದಾವೆ, 2-3 ಹೇಳ್ತೀನಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಆಮೇಲೆ GST, ಆಮೇಲೆ ಫ್ಲರ್ಟು, ಈ ಥರ ತುಂಬ ಮೂವೀಸ್ ಇತ್ತು. ಅದ್ರ ಜೊತೆಗೆ ಆಮೇಲೆ ಮಾರ್ನಮಿ ಅಂತಲೂ ಇತ್ತು, ಬಟ್ ಅದು ಲಕ್ಕಿಲಿ ಅದು ಅವರು ಪೋಸ್ಟ್ಪೋನ್ ಆಯಿತು. ಆದ್ರೂ ಬಟ್ ಒಂದು 10 ಸಿನಿಮಾಗಳು ಈ ಥರ ರಿಲೀಸ್ ಮಾಡ್ತಾರೆ ಅಂದಾಗ ನಮಗೆ ತುಂಬ ನೋವಾಗುತ್ತೆ. ನಾನೊಬ್ಬ ಡಾಕ್ಟರ್ ಆಗಿ ವೃತ್ತಿರೀತ್ಯ ನಾನು ಕಷ್ಟಪಟ್ಟು ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಏನೋ ಒಂದು ಕೊಡುಗೆ ನನ್ನ ಕಡೆಯಿಂದ ಕೊಡೋಣ ಅಂತೇಳಿ ಒಂದು ಮೆಸೇಜ್ ಓರಿಯೆಂಟೆಡು ಎಂಟರ್ಟೈನ್ಮೆಂಟ್ ಥ್ರಿಲ್ಲರ್ ಮೂವಿನ ನಾನು ಕೊಟ್ಟಿದ್ದೀನಿ. ಬಟ್ ಆದರೆ ಅದು ನನಗೆ ಅಷ್ಟು ರೀಚ್ ಆಗಿಲ್ಲ, ಯಾಕೆಂತಂದರೆ ನನಗೆ ಒಂದು ಸಪೋರ್ಟ್ ಇಲ್ಲ. ಆಮೇಲೆ ಯಾರು ನಾನು ಬಂದು ಕೇಳಿದಾಗ ನನಗೆ ಹೆಲ್ಪ್ ಮಾಡೋರು ಯಾರೂ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ಈ ಥರ ಒಂದು ವಾರಕ್ಕೆ 10 ಸಿನಿಮಾಗಳು ಬರೋದು ತುಂಬ ದುಃಖ ಅಂತ ಅನಿಸುತ್ತೆ. ಒಂದೊಂದು ವಾರ ಒಂದೊಂದು ಸಿನಿಮಾನೂ ಇಲ್ಲ. ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ಲೈಕ್ ಫಿಲ್ಮ್ ಚೇಂಬರ್ಗಾದರೂ ಆಗಲಿ, ನಮ್ಮ ದೊಡ್ಡವ್ರಿಗೆ ಏನು ಅಂತಂದರೆ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತೊಗೊಂಬನ್ನಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ವಾರಕ್ಕೊಂದು 4 ಸಿನಿಮಾ ಅಟ್ಲೀಸ್ಟು ಕನ್ನಡ ಸಿನಿಮಾ ಜೊತೆಗೆ ಎಲ್ಲ ಸಿನಿಮಾಗಳಲ್ಲೂ ಬರಲಿ. ನಾವು ಯಾವುದೂ ಅಗೇನ್ಸ್ಟ್ ಅಂತ ಹೇಳ್ತಿಲ್ಲ, ಬಟ್ ನಮ್ಮ ಸಿನಿಮಾನ ಉಳಿಸಿ, ನಮ್ಮವರು ನಮ್ಮದೇನೆ ನಾವೇ ಉಳಿಸ್ಕೊಂಡಿಲ್ಲ ಅಂತಂದರೆ ಇನ್ನು ಬೇರೆ ಯಾರ ಸಿನಿಮಾನ ನಾವು ಉಳ್ಸೋಕ್ಕಾಗತ್ತೆ? ಸೊ ದಯವಿಟ್ಟು ಇದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತೊಗೊಂಬಂದು ವಾರಕ್ಕೊಂದು 4 ಸಿನಿಮಾ ಇಲ್ಲ 5 ಸಿನಿಮಾ ಅಂತ ತೊಗೊಂಬಂದು ಸಾಕಷ್ಟು ಥಿಯೇಟರ್ಸ್ ಸಿಗೋ ಥರ ಮಾಡಬೇಕು ಅಂತ ನನ್ನ ಒಂದು ವಿನಂತಿ. ಸರ್, OTTಯಲ್ಲಿ ZEE5ಗೆ ಮಾತಾಡ್ತಾ ಇದ್ದೀವಿ, ಬಟ್ ಅದು ಈಗ ಇನ್ನೂ ಮಾತುಕತೆ ನಡೀತಿದೆ. ಸೊ ಆಲ್ಮೋಸ್ಟ್ ಫೈನಲ್ ಆಗುತ್ತೆ. ಇನ್ನೊಂದು 2 to 3 ವೀಕ್ಸಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಸರ್ ದಯವಿಟ್ಟು ಕ್ಷಮಿಸಿ, ಲವ್ ಮಾಕ್ಟೈಲಲ್ಲಿ ಮಾಡಿರೋಂಥ ಡಾರ್ಲಿಂಗ್ ಕೃಷ್ಣ ಆಗಿರ್ಬೋದು, ಎಡಿಟರ್ ಶ್ರೀ ಆಗಿರ್ಬೋದು, ನನಗೆಲ್ಲ ತುಂಬ ಕ್ಲೋಸ್. ಬಟ್ ಆದರೆ ನಾನು ಇನ್ನೂ ಅದು ನೋಡೋಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಬಟ್ ನಾನು ಖಂಡಿತ ನೋಡ್ತೀನಿ. ಅದು ತುಂಬ ಮೂವಿ ಚೆನ್ನಾಗಿದೆ ಅಂತ ಕೂಡ ನನಗೆ ರಿವ್ಯೂಸ್ ಬಂತು. ಸೊ ಐ ವಿಲ್ ಗೋ ಡೆಫಿನೆಟ್ಲಿ ಆ್ಯಂಡ್ ವಾಚ್ ದ ಮೂವಿ. ನೆಕ್ಸ್ಟ್ ಸಿನಿಮಾಗಳಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.